ಮಕ್ಕಳೇ, ಒಂದು ಅರಣ್ಯದಲ್ಲಿ ಒಂದು ಮೇಕೆ ತನ್ನ 7 ಮರಿಗಳೊಂದಿಗೆ ಮನೆ ಮಾಡಿಕೊಂಡು ವಾಸ ಮಾಡ್ತಾ ಇತ್ತು. ಸುಖವಾಗಿದ್ದುವು. ಒಂದು ದಿನ ತಾಯಿ ಮೇಕೆ ಮಕ್ಕಳನ್ನೆಲ್ಲ ಸೇರಿಸಿಕೊಂಡು ಹೇಳುತ್ತದೆ, ನೋಡಿ ಮಕ್ಕಳೇ, ನಾನು ನಿಮಗೆ ಈಗ ಆಹಾರವನ್ನು ತರಲಿಕ್ಕೆ ಹೋಗ್ತೇನೆ. ಇಲ್ಲಿ ಅರಣ್ಯದಲ್ಲಿ ಸುತ್ತಲೂ ಯಾವುದೋ ಒಂದು ತೋಳ ಬಂದು ಓಡಾಡ್ತಾ ಇದೆಯಂತೆ, ಅನೇಕ ಪ್ರಾಣಿಗಳನ್ನು ಹಿಡಿದಿದೆಯಂತೆ, ತಿಂತವೆ ಅದು. ಹಾಗಾಗಿ ನೀವು ಎಚ್ಚರವಾಗಿರಬೇಕು. ಯಾರಾದರೂ ಮನೆಯ ಬಾಗಿಲನ್ನು ಬಡಿದರೆ, ಬಾಗಿಲನ್ನು ತಟ್ಟಿದರೆ ನೀವು ನೇರವಾಗಿ ಬಾಗಿಲು ತೆಗೆಯಬಾರದು. ಯಾರಾದರೂ ನಿನ್ನನ್ನು ನಂಬಿಸಿದರೂ ಬಾಗಿಲನ್ನು ತೆಗೆಯಬಾರದು, ಎಚ್ಚರವಾಗಿರಿ ಅಂತ ಹೇಳಿದಾಗ ಮಕ್ಕಳೆಲ್ಲರೂ, ಆಯ್ತಮ್ಮ, ನಾವು ಬಾಗಿಲು ತೆಗೆಯುವುದಿಲ್ಲ, ನೀವು ತಿಂಡಿ ತರುವವರೆಗೆ ಬಾಗಿಲು ತೆಗೆಯದೇ ಒಳಗೆ ಇರ್ತೇವೆ ಎಂಬುದಾಗಿ ಆ ಮಕ್ಕಳೆಲ್ಲ ಹೇಳಿದರು. ಮೇಕೆ ಹೊರಗೆ ಆಹಾರ ತರುವುದಕ್ಕೆ ಹೋಯಿತು. ಇತ್ತ ಆ ತೋಳ ತಾಯಿ ಮೇಕೆ ಹೊರ ಹೋಗುವುದನ್ನೇ ನೋಡ್ತಾ ಇತ್ತು. ಹೊರ ಹೋದ ಕೂಡಲೇ ಬಂದು ಬಾಗಿಲು ತಟ್ಟಿತು. ಮಕ್ಕಳೇ ಮಕ್ಕಳೇ, ಬಾಗಿಲು ತೆಗೆಯಿರಿ, ನಾನು ಬಂದಿದ್ದೇನೆ ಅಮ್ಮ. ಮಕ್ಕಳಿಗೆ ತಿಳಿಯಿತು, ಒಂದು ಪುಟ್ಟ ಮಗು ಮೇಕೆ ಹೇಳಿತು, ನೀನು ನಮ್ಮ ತಾಯಿಯಲ್ಲ, ನಿನ್ನದು ಗಡಸುದನಿ ನಮಗೆ ತಿಳಿಯುತ್ತದೆ, ಬಾಗಿಲು ತೆಗೆಯಲಾರೆವು. ಓಹೋ. ತೋಳ ಹಿಂದಿರುಗಿತು. ಒಂದು ಮರದ ಮೇಲಿದ್ದಂತಹ ದೊಡ್ಡದಾದಂತಹ ಜೇನನ್ನು ತೆಗೆದು ಕುಡಿಯಿತು, ಸುಂದರವಾದಂತಹ ಧ್ವನಿ ಮಾಡಿಕೊಳ್ಳಬೇಕು ಎಂಬ ಉದ್ದೇಶದಿಂದ. ಹಾಗೆ ನೇರವಾಗಿ ಮತ್ತೆ ಬಂದು ಬಾಗಿಲು ತಟ್ಟಿತು. ಬಾಗಿಲು ತೆಗೆಯಿರಿ ಮಕ್ಕಳೇ, ನಾನು ಬಂದಿದ್ದೇನೆ, ನಿಮಗೆ ತಿಂಡಿ ತಂದಿದ್ದೇನೆ. ಆಗ ಮಕ್ಕಳಲ್ಲಿ ಹಿರಿಯನಾದಂತಹ ಚಿಕ್ಕ ಮೇಕೆ ಬಾಗಿಲು ತೆಗೆಯಬೇಕೆಂದು ಬರುವಷ್ಟರಲ್ಲಿ ಸಣ್ಣ ಮರಿ ಹೇಳ್ತು, ಬೇಡ ಬೇಡ ಅಣ್ಣ, ತೆಗಿಬೇಡ, ಅದೋ ನೋಡು, ಅದು ನಮ್ಮ ತಾಯಿಯ ಕಾಲಲ್ಲ, ಕಾಲು ಕಾಣ್ತಾ ಉಂಟು. ಆ ಹೊರಗಿದ್ದಂಥ ತೋಳದ ಕಾಲು ಪಾದ ಕೆಳಗೆ ಕಾಣ್ತಾ ಇತ್ತು ಅವಕ್ಕೆ. ಹಾಗಾಗಿ ಅದು ತಮ್ಮ ತಾಯಿಯಲ್ಲ ಎಂಬುದು ತಿಳಿದಾಗ ತೋಳ ಮತ್ತೆ ಪುನಃ ಹಿಂದಿರುಗಿತು. ಹೋಗಿ ತನ್ನ ಪಾದವನ್ನು ಬೇರೆ ಒಂದು ಹಿಟ್ಟಿನಲ್ಲಿ ಹಾಕಿ ಪುನಃ ಬಣ್ಣವನ್ನು ಬದಲಾಯಿಸಿಕೊಂಡು ಬಂದು ಹೇಳಿತು, ಮಕ್ಕಳೇ, ಈಗ ಬಾಗಿಲು ತೆಗೆಯಿರಿ, ನಾ ಬಂದೆ. ಆಗ ಧ್ವನಿ ನೋಡಿದರೆ ತಾಯಿಯ ಧ್ವನಿ, ತಾಯಿ ಮೇಕೆಯ ಧ್ವನಿ. ಬಾಗಿಲು ತೆಗೆಯೋಣ ಅಂತ ಹೇಳಿತು. ನೋಡೋಣ, ಓ ಯಾರು ನೀನು, ನೋಡೋಣ, ನಿನ್ನ ಪಾದವನ್ನು ನೋಡೋಣ, ನನ್ನ ತಾಯಿಯ ಪಾದ ಹೌದಾ ಅಲ್ವ ನೋಡೋಣ ಅಂತ ಹೇಳಿದಾಗ ಅದು ತೋಳ ಹೊರಗಿನಿಂದಲೇ ಅವಕ್ಕೆ ಪಾದವನ್ನು ತೋರಿಸ್ತದೆ. ತಾಯಿಯ ಪಾದ ಹಾಗೆ ಕಂಡು ಮಕ್ಕಳು, ಒಳಗಿದ್ದ ಮೇಕೆ ಮರಿಗಳು ಬಾಗಿಲನ್ನು ತೆಗೆಯುತ್ತವೆ. ಆಗ ತೋಳ ಒಳಗೆ ಬಂದು ಸಂತೋಷದಿಂದ ಒಂದೊಂದಾಗಿ ಆ ಮೇಕೆಯ ಮರಿಗಳನ್ನು ತಿಂದು ಬಿಡುತ್ತದೆ. ಆದರೆ ಒಂದು ಚಿಕ್ಕದಾದಂತಹ ಮರಿ ಮಾತ್ರ ಯಾರಿಗೂ ತಿಳಿಯದ ಹಾಗೆ ಮನೆಯಲ್ಲಿದ್ದಂತಹ ದೊಡ್ಡದಾದಂತಹ ಗಡಿಯಾರದ ಒಳಗೆ ಅವಿತುಕೊಂಡು ಬಿಡುತ್ತದೆ. ಆಗ ತೋಳ ಆಲೋಚನೆ ಮಾಡ್ತದೆ, ಎಲ್ಲವನ್ನೂ ತಿಂದಾಯಿತು, ಎಷ್ಟಿದ್ದುವು ಇವು ಮರಿಗಳು? 6 ಇದ್ದುವೋ, 5 ಇದ್ದುವೋ, 7 ಇದ್ದುವೋ, ನೆನಪೇ ಇಲ್ವಲ್ಲ. ಎಲ್ಲವನ್ನೂ ತಿಂದಾಯಿತು, ಹೊಟ್ಟೆ ಅಂತೂ ತುಂಬಿತು, ಆರಾಮಾಗಿ ಊಟ ಆಯ್ತು ಈಗ ಅಂಥೇಳಿ ನಾವು ಸ್ವಲ್ಪ ನಿದ್ರೆ ಮಾಡೋಣ ಅಂತ ಹೇಳ್ತಾ, ಭಾಳ ಆಯಾಸ ಆಗಿದೆ, ಭಾಳ ಸಂತೋಷವಾಗಿದೆ ಅಂತ ಹೇಳ್ತಾ ಸಾವಕಾಶವಾಗಿ ಮನೆಯ ಹೊರಗಡೆ ಸ್ವಲ್ಪ ದೂರದಲ್ಲಿದ್ದಂತಹ ಒಂದು ಮರದ ಕೆಳಗೆ ಹೋಗಿ ಮಲಗಿಬಿಡುತ್ತದೆ. ಮಲಗಿದ ಕ್ಷಣ ಅದಕ್ಕೆ ಹೊಟ್ಟೆ ತುಂಬಿಕೊಂಡಿದೆ, ನಿದ್ರೆ ಬಂತು. ಆ ಸಂದರ್ಭದಲ್ಲಿ ತಾಯಿ ಮೇಕೆ ಆಹಾರವನ್ನು ತೆಗೆದುಕೊಂಡು ಮನೆಗೆ ಬಂತು. ಏನಿದು, ಬಾಗಿಲು ತೆಗೆದಿದೆಯಲ್ಲ? ಹೋಗಿ ನೋಡಿತು, ಯಾವ ಮಕ್ಕಳು ಇಲ್ಲ. ಏನಾಯಿತು ನನ್ನ ಮಕ್ಕಳಿಗೆ?
ಯಾರೂ ಕಾಣ್ತಿಲ್ವಲ್ಲ, ಬಾಗಿಲು ತೆಗಿಬೇಡಿ ಅಂತ ಹೇಳಿದ್ದೇನೆ. ದುಃಖ ಆಯಿತು, ಕಣ್ಣೀರು ಹಾಕಿತು. ಆಗ ಗಡಿಯಾರದಲ್ಲಿದ್ದಂತಹ ಆ ಪುಟ್ಟ ಅಮ್ಮ, ಹೀಗಾಯ್ತಮ್ಮ, ತೋಳ ಬಂದು ಎಲ್ಲರನ್ನೂ ತಿಂದು ಹೋಯಿತು, ನಾನೊಬ್ಬ ಹೇಗೋ ಅವಿತುಕೊಂಡೆ, ಈ ರೀತಿ ಆಯಿತು ಅಂಥೇಳಿ ಚೀರಾಡಿತು, ಕೂಗಾಡಿತು. ಭಾಳ ದುಃಖ ಆಯಿತು. ಆಗ ನಿಧಾನವಾಗಿ ಏನು ಮಾಡೋಣ ಅಂಥೇಳಿ ಹೊರಗೆ ಬಂತು ಮೇಕೆ. ಅದೇ ದೂರದಲ್ಲಿದ್ದಂತಹ ಮರದ ಬುಡದಲ್ಲಿ ತೋಳ ಮಲಗಿ ಗಾಢವಾದಂತಹ ನಿದ್ರೆಯಲ್ಲಿತ್ತು. ಆಗ ಮೇಕೆ ಧೈರ್ಯವಾಗಿ ಬಂದು ಆ ಮೇಕೆ ತೋಳದ ಹೊಟ್ಟೆಯನ್ನು ಬಗೀತದೆ. ಬಗೆದಾಗ ಅಲ್ಲಿದ್ದಂತಹ ಮರಿಗಳು ಹೊರಬರುತ್ತವೆ. 6 ಮರಿಗಳು ಪಟಪಟನೆ ಹೊರಬಂದು ಬಿಡ್ತವೆ. ಯಾಕೆ ಅಂತಂದರೆ ಆ ತೋಳ ಮೇಕೆ ತಾಯಿ ಬರ್ಬೋದು, ಲಘು ಬಗೆನೆ ತಿನ್ನಬೇಕು ಎಂಬ ದೃಷ್ಟಿಯಿಂದ ವೇಗವಾಗಿ ಆ ಮೊಲಗಳನ್ನು ಜಗಿಯುವುದರ ಬದಲು ನುಂಗಿಬಿಟ್ಟಿತ್ತು. ಹಾಗಾಗಿ ಆ ಮರಿಗಳು ಸಾಯಲಿಲ್ಲ, ಎಲ್ಲವೂ ಹೊರಗೆ ಬಂದವು. ಅದು ಅಲ್ಲಿಯೇ ತನ್ನ ಪ್ರಾಣವನ್ನು ಬಿಡುತ್ತದೆ. ಹಾಗೆ ನೇರವಾಗಿ 6 ಮರಿಗಳನ್ನು ಮತ್ತು ಮೊದಲಿದ್ದಂಥ ಮರಿಗಳನ್ನು 7 ಮರಿಗಳನ್ನು ಕೂಡಿಕೊಂಡು ಮತ್ತೆ ಪುನಃ ತನ್ನ ಮನೆಗೆ ಬಂದು, ಮಕ್ಕಳೇ, ಏನು ಹೇಳಿದ್ದೇನೆ ನಿಮಗೆ, ಬೇರೆಯವರನ್ನು ಈ ರೀತಿಯಾಗಿ ನಂಬಬೇಡಿ, ಮೋಸ ಹೋಗಬೇಡಿ ಅಂತ ಹೇಳಿದ್ದೇನೆ. ಅವರು ವಿಧ ವಿಧವಾದಂತಹ ಹೇಳಿಕೆಗಳನ್ನು ಕೊಡ್ತಾರೆ, ನಾಟಕ ಮಾಡ್ತಾರೆ, ಮಾತನಾಡ್ತಾರೆ. ನೀವು ಎಚ್ಚರವಾಗಿರಬೇಕು. ಹೇಳ್ತಾ ಇದ್ದರೂ ಸಹಿತ ನೀವು ಬಾಗಿಲು ತೆಗೆದಿರಲ್ಲ. ನೋಡಿ, ಈ ರೀತಿ ಆಯಿತು ನಿಮ್ಮ ಕತೆ. ಇನ್ನು ಮುಂದಾದರೂ ಎಚ್ಚರವಾಗಿರಿ, ಇಂಥವರನ್ನು ನಂಬಬಾರದು. ನಾನು ಯಾವ ಸಮಯದಲ್ಲಿ ಬರ್ತೇನೆ ಅಂತ ನಿಮಗೆ ಗೊತ್ತಿತ್ತು, ಆದರೂ ಸಹಿತ ನೀವು ಅವರನ್ನು ನಂಬಿ ಬಾಗಿಲು ತೆಗೆದ ಪರಿಣಾಮ ಏನಾಯಿತು? ಆದರೂ ನಮ್ಮದು ಯಾವುದೇ ತಪ್ಪು ಇರದೇ ಇದ್ದ ಕಾರಣದಿಂದ ದೇವರು ನಮ್ಮನ್ನು ರಕ್ಷಿಸಿದ. ಇನ್ನು ಮುಂದಾದರೂ ನಾವು ಎಚ್ಚರವಾಗಿರೋಣ ಅಂಥೇಳಿ ಮಕ್ಕಳಿಗೆ ಬುದ್ಧಿವಾದ ಹೇಳಿ ಅವು ಸಂತೋಷದಿಂದ ಉಳಿದವು. ವಿ ಎನ್ ಭಾಗವತ್, ಬರಬಳ್ಳಿ.